ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಾತ್ಯತೀತ ಜನತಾದಳದ ತಾಲೂಕು ಪದಾಧಿಕಾರಿಗಳ ಆಯ್ಕೆಯನ್ನ ಬೆಂಗಳೂರು ಗ್ರಾಮಾಂತರ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಕೆವಿ ಮಂಜುನಾಥ್ ಅವರು ಪಕ್ಷದ ಮುಖಂಡರಿಗೆ ನೇಮಕಾತಿ ಪತ್ರ ವಿತರಿಸುವ ಮೂಲಕ ಆಯ್ಕೆ ಮಾಡಿದರು. ತಾಲೂಕಿನಲ್ಲಿ ಪ್ರಥಮವಾಗಿ ಇವತ್ತು ದೇವನಹಳ್ಳಿ ತಾಲೂಕಿನಲ್ಲಿ ತಾಲೂಕು ಸಮಿತಿಯನ್ನು ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಪಕ್ಷ ಎಲ್ಲಾ ಮುಖಂಡಗಳ ಒಂದು ವಿಶ್ವಾಸದ ಬದಲು ಶಾಸಕರ ಒಂದು ಸಲಹೆ ಸೂಚನೆಗಳನ್ನ ತಗೊಂಡು ನಾನು ಒಬ್ಬ ಜಿಲ್ಲಾಧ್ಯಕ್ಷನಾಗಿ ಮುಖಂಡರ ಒಂದು ಸಲಹೆಯನ್ನು ಪಡೆದು ಒಂದು ಕೆಲವೊಂದು ಘೋಷಣೆಗಳನ್ನ ಜವಾಬ್ದಾರಿ ಸ್ಥಾನಗಳನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಂತ ಜವಾಬ್ದಾರಿ ಸ್ಥಾನದಲ್ಲಿ ಇವತ್ತು ಮೊದಲನೇದಾಗಿ ತಾಲೂಕಿನಲ್ಲಿ ಹಿರಿಯ ಮುಖಂಡರು ಒಂದು 50 ವರ್ಷಗಳಿಂದ ಪಕ್ಷವನ್ನ ಒಂದು ದೃಢವಾಗಿ ಬಂದು ಈ ತರನ ಅವರ 75-80 ವರ್ಷ ವಯಸ್ಸು ನಾನು ಪಕ್ಷನ ಕರ್ತೀನಿ ಓಡಾಡ್ತೀನಿ ಅನ್ನೋ ಒಂದು ಹುಮ್ಮಸ್ಸ ಇತ್ತಲ್ಲ ನಮ್ಮ ಸಂಪಂಗಣ್ಣ ಮಾಜಿ ಅಧ್ಯಕ್ಷರು ಅವ್ರಿಗೆ ಪಕ್ಷ ಇವತ್ತು ತಾಲೂಕಿನಲ್ಲಿ ಗೌರವನ್ನೇ ಸ್ವೀಕಾರವನ್ನ ಕೊಡಬೇಕು. ಅದೇ ರೀತಿ ಯುವಕರ ಒಂದು ಕ್ರಿಯಾಶೀಲತೆ ಮತ್ತು ಹಿರಿಯರ ಒಂದು ಸಲಹೆ ಮೇರೆಗೆ ಎಲ್ಲಾರನ್ನು ನನ್ನಂತ ಕರ್ಕೊಂಡು ಎಲ್ಲಾರನ್ನು ಒಂದು ಪಕ್ಷದ ದೃಷ್ಟಿಯಿಂದ ಒಳ್ಳೆ ವಿಶ್ವಾಸದಿಂದ ಪಕ್ಷನ ಗೆಲ್ತೀರಿ ಅನ್ನೋ ಒಂದು ವಿಶ್ವಾಸ ಇಟ್ಕೊಂಡು ಎಲ್ಲಾ ಮುಖಂಡರು ಹೇಳಿದ್ರೆ ಒಳ್ಳೆ ಅಭಿಪ್ರಾಯ ಒಳ್ಳೆ ಈಗ ಎಲ್ಲಾ ತರವು ಪಕ್ಷಕ್ಕೆ ಒಳ್ಳೆ ತರ ಮಾಡಿ 12 ಗಂಟೆ ಯಾರು ಬೇಕಾದ್ರೂ ಹೋಗಿ ಮಾತಾಡಿಸ್ಕೊಂಡು ಯಾವುದೇ ಭಿನ್ನಾಭಿಪ್ರಾಯಗಳು ಯಾವುದೇ ಮಾಡ್ತಾನೆ ಪಕ್ಷಕ್ಕೋಸ್ಕರ ದುಡಿತಾರೆ ಅನ್ನೋ ಒಂದು ಮುಖ್ಯವಾಗಿ ಕುಮಾರಣ್ಣವರ ಒಂದು ಆಶೀರ್ವಾದ ನಮ್ಮ ನಿತ್ಯಪೂರ್ವ ಶಾಸಕರ ಒಂದು ಅಭಿಲಾಷೆ ಮತ್ತು ಅವರ ಸಲಹೆಗೂ ಪೂರ್ವಕವಾಗಿ ಅವರು ಬೆನ್ನೆಲುಬಾಗಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ಸಲಹೆ ತಾಲೂಕು ಘಟಕದ ಅಧ್ಯಕ್ಷನಾಗಿ ನಮ್ಮ ಸಾಗಳ್ಳಿ ಮಹೇಶ್ ತಾಲೂಕು ಸಮಿತಿ ರಚನೆಗಾಗಿ ಮಾರ್ಚ್ 30 ಗಡುವಿತ್ತು. ಜತೆಗೆ ವರದಿಯನ್ನು ಕೂಡ ಪಕ್ಷದ ವರಿಷ್ಠರಿಗೆ ಸಲ್ಲಿಸುವ ಉದ್ದೇಶದಿಂದ ಪುನರ್ರಚಿಸಲಾಗಿದೆ. ಜೆಡಿಎಸ್ ಪಕ್ಷದಲ್ಲಿ ಎಲ್ಲಾ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ನೀಡುವ ಉದ್ದೇಶದಿಂದ ರಚಿಸಲಾಗಿದೆ ಎಂದು ಮಾಜಿ ಶಾಸಕರಾದ ನಿಸರ್ಗ ನಾರಾಯಣಸ್ವಾಮಿಯವರು ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳನ್ನು ಹುರಿದುಂಬಿಸಿ ಮಾತನಾಡಿದರು. ರಾಷ್ಟ್ರೀಯ ಅಧ್ಯಕ್ಷರಾಗಿ ದೇವೇಗೌಡ ಅಪ್ಪಾಜಿಯವರು ಪುನರಾಯ್ಕೆಯಾಗಿರ್ತಕ್ಕಂಥದ್ದು. ತದನಂತರ ನಮ್ಮ ರಾಜ್ಯಾಧ್ಯಕ್ಷರಾಗಿ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಕುಮಾರಣ್ಣವರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು. ಅದೇ ರೀತಿ ಕರ್ನಾಟಕ ರಾಜ್ಯದ 33 ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾಧ್ಯಕ್ಷರನ್ನ ನೇಮಕ ಆಯಿತು. ಅದಾದ ನಂತರ ದೇವನಹಳ್ಳಿ ತಾಲೂಕು ಎಲ್ಲ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ತಾಲೂಕಿನಲ್ಲಿ ಏನು ದಿನಾಂಕ ಈ ತಿಂಗಳು 30ನೇ ತಾರೀಕು ಒಳಗಡೆ ಎಲ್ಲ ತಾಲೂಕು ಅಧ್ಯಕ್ಷಗಳನ್ನು ಪ್ರಕ್ರಿಯೆ ಆಯ್ಕೆ ಮಾಡಿ ಜೆಡಿಎಸ್ ಗೌರವಾಧ್ಯಕ್ಷ ಸಂಪಂಗಣ್ಣ, ಅಧ್ಯಕ್ಷ ಸಾದಹಳ್ಳಿ ಮಹೇಶ್, ಉಪಾಧ್ಯಕ್ಷರಾಗಿ ನಾಗೇಶ್, ಕಾಳಪ್ಪ, ವೆಂಕಟೇಶ್, ಶಿವಣ್ಣ, ತಾಲೂಕು ಕಾರ್ಯಾಧ್ಯಕ್ಷ ರವೀಂದ್ರ, ಪ್ರಧಾನ ಕಾರ್ಯದರ್ಶಿ ಗೋಣೂರು ಮನೋಹರ್, ಕಾರ್ಯದರ್ಶಿಗಳಾದ ಯಲ್ಲಪ್ಪ, ರಾಮಾಂಜನೇಯ ದಾಸ್, ಮಾಧ್ಯಮ ವಕ್ತಾರರಾದ ಗಂಗಾಧರ್ ನೇಮಕ ಮಾಡಿ ಪ್ರಮಾಣ ಪತ್ರ ನೀಡಿ ಸನ್ಮಾನಿಸಿದರು. ತಾಲೂಕು ಮುಖಂಡರಾದ ಗುರಪ್ಪ, ಸುಬ್ಬಣ್ಣ, ಮುನಿನಂಜಪ್ಪ, ಹೊಸಳ್ಳಿ, ರವಿಕುಮಾರ್, ನಾರಾಯಣಸ್ವಾಮಿ, ಹನುಮಣ್ಣ, ವೆಂಕಟೇಶ್ ಮೂರ್ತಿ, ಕೆವಿ ಮುನಿರಾಜು ಸೇರಿದಂತೆ ಇತರರು ಹಾಜರಿದ್ದರು. 10 ವರ್ಷದಿಂದ ಯುವ ಜನತಾ ದಳದಲ್ಲಿ ಕೆಲಸ ಮಾಡಿದ್ದೀನಿ. ಪಕ್ಷದಲ್ಲಿ 22 ವರ್ಷದಿಂದ ನಾನು ಸಕ್ರಿಯ ಕಾರ್ಯಕರ್ತನಾಗಿ ನಾನು ತಳಮಟ್ಟದಿಂದ ಪಕ್ಷನ ಸಂಘಟನೆ ಮಾಡಿದ್ದೀನಿ. ಈಗ ನನಗೆ ವರಿಷ್ಠರು ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಇದನ್ನು ಹಿರಿಯರ ಸಮ್ಮುಖದಲ್ಲಿ ಮತ್ತು ಪಕ್ಷದ ವರಿಷ್ಠರ ಸಮ್ಮುಖದಲ್ಲಿ ನಾನು ಅವರ ಕೆಳಗಡೆ ಅವರ ಆದೇಶದಂತೆ ಪಕ್ಷನ ಬಲಪಡಿಸಲು ಏನು ಕಾರ್ಯ ಮಾಡಬೇಕೋ ಅದನ್ನು ನಾನು ಮಾಡ್ಕೊಂಡು ಬರ್ತೀನಿ. ಹಿಂದೆ ಇದ್ದಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಯವರ ಸಲಹೆ ಸೂಚನೆಗಳನ್ನು ಖಂಡಿತ ಹಿಂದೆ ಇದ್ದಂಥ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ಗುಟ್ಟಳ್ಳಿ ರವಣ್ಣವರ ಆಶೀರ್ವಾದ ಮತ್ತು ಅವರ ಸಲಹೆ ಸೂಚನೆ ನನಗೆ ತುಂಬ ಅವಶ್ಯಕತೆ ಇದೆ. ಅವ್ರ ಜೊತೆಯಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಅವರ ಖಂಡಿತವಾಗಿ ಅವರ ಸಲಹೆ ಸೂಚನೆನ ನಾನು ಪಡ್ಕೊಳ್ತೀನಿ. ಇದು ಶಾಸಕರು ಏನಾದರೂ ಹೇಳಿದ್ದಾರೆ? ಶಾಸಕರು ಏನಿಲ್ಲ, ಶಾಸಕರು ಕರೆದುಬಿಟ್ಟು ನೀವು ಏನೇ ಇದು ಕೊಟ್ಟರು, ಒಂದು ಹುದ್ದೆ ಕೊಟ್ಟರು ನೀವು ಕೆಲಸ ಮಾಡಬೇಕು ಅಂತ ಹೇಳಿದರು. ಖಂಡಿತವಾಗಿಯೂ ಏನೇ ಹುದ್ದೆ ಕೊಟ್ಟರು ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ನನಗೆ ಇಷ್ಟು ದೊಡ್ಡ ಹುದ್ದೆ ಕೊಡ್ತಾರೆ ಅಂತ ನಾನು ಖಂಡಿತ ಊಹೆ ಮಾಡಿರಲಿಲ್ಲ.
ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಇವತ್ತು ಇಂಥ ಹುದ್ದೆಯನ್ನು ಕೊಟ್ಟು ಅವರು ಅವರ ದೊಡ್ಡತನನ ಮೆರೆದಿದ್ದಾರೆ ಮತ್ತು ಯಾರನ್ನಾದರೂ ಬೆಳೆಸ್ಬೋದು ಅನ್ನೋಂಥ ಒಂದು ಸಂದೇಶನ ಇಡೀ ಒಂದು ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ.